CM ಸಾಹೇಬರು ಇವತ್ತು ಬೆಳಗ್ಗೆ ಡೆಲ್ಲಿ ಹೋಗಿದ್ದಾರೆ. ಅವ್ರ ಜೊತೆಗೆ ರಾಜ್ಯದ ನಾಯಕರೆಲ್ಲರೂ ಹೋಗಿದ್ದಾರೆ. ಇವತ್ತು ಡೆಲ್ಲಿಯಲ್ಲಿ MP ಗಳ ಜೊತೆ ಚರ್ಚೆ ಮಾಡ್ತೀವಿ, ಮೀಟಿಂಗ್ ಇದೆ ಅಂತ ಹೇಳಿ ಮುಖ್ಯಮಂತ್ರಿಗಳು ಹೇಳಿದ್ದಾರೆ. ಬಹುಶಃ ನಾಳೆ ಚರ್ಚೆ ಆಗ್ಬೋದು ಅಂತ ಕಾಣ್ತದೆ. ಬಹುಶಃ ನನ್ನ ಲೆಕ್ಕ ಇನ್ನು 4-5 ದಿವಸದಲ್ಲಿ ಬಹುಶಃ ರಾಷ್ಟ್ರೀಯ ನಾಯಕರು ಸಿಗ್ನಲ್ ಕೊಟ್ಟರೆ ಖಂಡಿತ ಮುಕ್ತಾಯ ಮಾಡ್ಬೋದು ಅನ್ನೋ ಅನಿಸ್ತದೆ ನನ್ನ ಲೆಕ್ಕ. ನೋಡಬೇಕು, ಕಾದು ನೋಡಬೇಕು, ಏನೋ ಗೊತ್ತಿಲ್ಲ. ಭಾಳ ಜನ MLAಗಳು ಸಹ ಹೋಗಿದ್ದಾರೆ. ಏನಾಗುತ್ತೋ ನೋಡಬೇಕಷ್ಟೇ. ನನಗೆ ಗೊತ್ತಿದ್ದಂಗೆ ಬಹುಶಃ ಒಂದು ವಾರದಲ್ಲಿ ಮುಕ್ತಾಯ ಮಾಡ್ತಾರೆ ಅಂತ ಅನಿಸ್ತದೆ. ಗೊತ್ತಿಲ್ಲ ಸರ್, ಮಾನದಂಡ ಜಿಲ್ಲಾವರು ಕೇಳ್ಬೋದು, ಜಾತಿಯವರು ಕೇಳ್ಬೋದು, ಅಥವಾ ಯುವಕರಿಗೆ ಕೊಡ್ಬೇಕಂತ ಏನಾರು ಇರ್ಬೋದು. ಈ ಥರ ಏನಾರು ಇದ್ದರೆ ಯಾವ ಮಾನದಂಡ ಇಟ್ಕೊಂಡವ್ರು ನಮ್ಗೆ ಗೊತ್ತಿಲ್ಲ. ನಾವು ಹೋಗಿ ಕೇಳೋದಲ್ಲ, 3-4 ಸರಿ ಹೋಗಿ ರಾಜ್ಯ ಮತ್ತು ರಾಷ್ಟ್ರೀಯ ನಾಯಕರನ್ನೆಲ್ಲ ಕೇಳಿದ್ದೀವಿ. ಮುಂದೆ ತೀರ್ಮಾನ ಮಾಡೋವಂಥದ್ದು ಅವರಲ್ವಾ, ಅವ್ರು ಯಾವ ತೀರ್ಮಾನ ಮಾಡ್ತಾರೆ ಅದಕ್ಕೆ ನಾವು ಬದ್ಧರಾಗಿದ್ದೀವಿ. ಒಕ್ಕಲಿಗರು ಕೂಡ ಹೆಚ್ಚಿನ ಮಂತ್ರಿ ಸ್ಥಾನ ಕೇಳ್ತಾ ಇದ್ದಾರೆ, ಲಿಂಗಾಯತರು ಕೂಡ ಕೇಳ್ತಾ ಇದ್ದಾರೆ, ಮುಸ್ಲಿಂ ಅವರು ಕೂಡ ಕೇಳ್ತಿದ್ದಾರೆ. ಎಲ್ಲ ಜಾತಿಯವರು ಇದ್ದೇ ಇರುತ್ತಲ್ಲ. ಒಕ್ಕಲಿಗರು ಕೇಳ್ತಾರೆ, ಲಿಂಗಾಯತರು ಕೇಳ್ತಾರೆ, ಹಿಂದುಳಿದ ವರ್ಗ ಕೇಳ್ತಾರೆ, ಈಡಿಗರು ಕೇಳ್ತಾರೆ, ಕುರುಬರು ಕೇಳ್ತಾರೆ, ಎಲ್ಲರೂ ಕೇಳ್ತಾರಲ್ಲ. ಮತ್ತು ಮುಸ್ಲಿಮ್ಸು ಅವರು ಕೊಡಬೇಕಲ್ಲ, ಅವರಿಗೂ ಕೇಳ್ತಾರೆ. ಹಕ್ಕಿದೆಯಲ್ಲ, ಹಕ್ಕನ್ನು ಮಂಡಿಸಲಿಕ್ಕೆ ಯಾರಿಗೂ ಇಲ್ಲ ಅನ್ನೋಕ್ಕೆ ಬರೋದಲ್ಲ. ಅದನ್ನು ಮಂಡನೆ ಮಾಡಿರ್ತಾರೆ. ಆದರೆ ಏನು ತೀರ್ಮಾನ ಮಾಡಬೇಕು ಅನ್ನೋದು ರಾಷ್ಟ್ರೀಯ ನಾಯಕರು ತೀರ್ಮಾನ ಮಾಡ್ತಾರೆ. ನೋಡಬೇಕು. ನಾವು ಸಹ ಹೋಗಿ ಬಂದಿದ್ದೀವಿ. ಇಲ್ಲಿ ರಾಜ್ಯ ನಾಯಕರನ್ನು ಭೇಟಿ ಮಾಡಿದ್ವಿ, ರಾಷ್ಟ್ರೀಯ ನಾಯಕರನ್ನು ಭೇಟಿ ಮಾಡಿದ್ದೀವಿ. ಇವತ್ತು ಮಾತ್ರ ಹೋಗಿಲ್ಲ ಅಷ್ಟೇ, ಇನ್ನು 3-4 ಸರಿ ಹೋಗಿ ಬಂದಿದ್ದೀವಿ. ನೋಡೋಣ ಮುಂದೆ ಏನು ನಿರ್ಧಾರ ಆಗುತ್ತೋ ಗೊತ್ತಿಲ್ಲ. ನೋಡೋಣ, ನಾವು ನಿರೀಕ್ಷೆಯಲ್ಲಿ ಇದ್ದೀವಿ, ಆಗ್ಬೋದು ಅಂತ ಅಷ್ಟೇ. CM ಸಾಹೇಬರು ಇವತ್ತು ಬೆಳಗ್ಗೆ ಡೆಲ್ಲಿ ಹೋಗಿದ್ದಾರೆ. ಅವ್ರ ಜೊತೆಗೆ ರಾಜ್ಯದ ನಾಯಕರೆಲ್ಲರೂ ಹೋಗಿದ್ದಾರೆ. ಇವತ್ತು ಡೆಲ್ಲಿಯಲ್ಲಿ MP ಗಳ ಜೊತೆಗೆ ಚರ್ಚೆ ಮಾಡ್ತೀವಿ, ಮೀಟಿಂಗ್ ಇದೆ ಅಂತ ಹೇಳಿ ಮುಖ್ಯಮಂತ್ರಿಗಳು ಹೇಳಿದ್ದಾರೆ. ಬಹುಶಃ ನಾಳೆ ಚರ್ಚೆ ಆಗ್ಬೋದು ಅಂತ ಕಾಣ್ತದೆ. ಬಹುಶಃ ನನ್ನ ಲೆಕ್ಕ ಇನ್ನು 4-5 ದಿವಸದಲ್ಲಿ ಬಹುಶಃ ರಾಷ್ಟ್ರೀಯ ನಾಯಕರು ಸಿಗ್ನಲ್ ಕೊಟ್ಟರೆ ಖಂಡಿತ ಮುಕ್ತಾಯ ಮಾಡ್ಬೋದು ಅನ್ನೋ ಅನಿಸ್ತದೆ ನನ್ನ ಲೆಕ್ಕ. ನೋಡಬೇಕು, ಕಾದು ನೋಡಬೇಕು, ಏನೋ ಗೊತ್ತಿಲ್ಲ. ಭಾಳ ಜನ MLAಗಳು ಸಹ ಹೋಗಿದ್ದಾರೆ. ಏನಾಗುತ್ತೋ ನೋಡಬೇಕಷ್ಟೇ. ನನಗೆ ಗೊತ್ತಿದ್ದಂಗೆ ಬಹುಶಃ ಒಂದು ವಾರದಲ್ಲಿ ಮುಕ್ತಾಯ ಮಾಡ್ತಾರೆ ಅಂತ ಅನಿಸ್ತದೆ. ಗೊತ್ತಿಲ್ಲ ಸರ್, ಮಾನದಂಡ ಜಿಲ್ಲಾವರು ಕೇಳ್ಬೋದು, ಜಾತಿಯವರು ಕೇಳ್ಬೋದು, ಅಥವಾ ಯುವಕರಿಗೆ ಕೊಡ್ಬೇಕಂತ ಏನಾರು ಇರ್ಬೋದು. ಈ ಥರ ಏನಾರು ಇದ್ದರೆ ಯಾವ ಮಾನದಂಡ ಇಟ್ಕೊಂಡವ್ರು ನಮ್ಗೆ ಗೊತ್ತಿಲ್ಲ. ನಾವು ಹೋಗಿ ಕೇಳೋದಲ್ಲ, 3-4 ಸರಿ ಹೋಗಿ ರಾಜ್ಯ ಮತ್ತು ರಾಷ್ಟ್ರೀಯ ನಾಯಕರನ್ನೆಲ್ಲ ಕೇಳಿದ್ದೀವಿ. ಮುಂದೆ ತೀರ್ಮಾನ ಮಾಡೋವಂಥದ್ದು ಅವರಲ್ವಾ, ಅವ್ರು ಯಾವ ತೀರ್ಮಾನ ಮಾಡ್ತಾರೆ ಅದಕ್ಕೆ ನಾವು ಬದ್ಧರಾಗಿದ್ದೀವಿ. ಒಕ್ಕಲಿಗರು ಕೂಡ ಹೆಚ್ಚಿನ ಮಂತ್ರಿ ಸ್ಥಾನ ಕೇಳ್ತಾ ಇದ್ದಾರೆ, ಲಿಂಗಾಯತರು ಕೂಡ ಕೇಳ್ತಾ ಇದ್ದಾರೆ, ಮುಸ್ಲಿಂ ಅವರು ಕೂಡ ಕೇಳ್ತಿದ್ದಾರೆ. ಎಲ್ಲ ಜಾತಿಯವರು ಇದ್ದೇ ಇರುತ್ತಲ್ಲ. ಒಕ್ಕಲಿಗರು ಕೇಳ್ತಾರೆ, ಲಿಂಗಾಯತರು ಕೇಳ್ತಾರೆ, ಹಿಂದುಳಿದ ವರ್ಗ ಕೇಳ್ತಾರೆ, ಈಡಿಗರು ಕೇಳ್ತಾರೆ, ಕುರುಬರು ಕೇಳ್ತಾರೆ, ಎಲ್ಲರೂ ಕೇಳ್ತಾರಲ್ಲ. ಮತ್ತು ಮುಸ್ಲಿಮ್ಸು ಅವರು ಕೊಡಬೇಕಲ್ಲ, ಅವರಿಗೂ ಕೇಳ್ತಾರೆ. ಹಕ್ಕಿದೆಯಲ್ಲ, ಹಕ್ಕನ್ನು ಮಂಡಿಸಲಿಕ್ಕೆ ಯಾರಿಗೂ ಇಲ್ಲ ಅನ್ನೋಕ್ಕೆ ಬರೋದಲ್ಲ. ಅದನ್ನು ಮಂಡನೆ ಮಾಡಿರ್ತಾರೆ. ಆದರೆ ಏನು ತೀರ್ಮಾನ ಮಾಡಬೇಕು ಅನ್ನೋದು ರಾಷ್ಟ್ರೀಯ ನಾಯಕರು ತೀರ್ಮಾನ ಮಾಡ್ತಾರೆ. ನೋಡಬೇಕು. ನಾವು ಸಹ ಹೋಗಿ ಬಂದಿದ್ದೀವಿ. ಇಲ್ಲಿ ರಾಜ್ಯ ನಾಯಕರನ್ನು ಭೇಟಿ ಮಾಡಿದ್ವಿ, ರಾಷ್ಟ್ರೀಯ ನಾಯಕರನ್ನು ಭೇಟಿ ಮಾಡಿದ್ದೀವಿ. ಇವತ್ತು ಮಾತ್ರ ಹೋಗಿಲ್ಲ ಅಷ್ಟೇ, ಇನ್ನು 3-4 ಸರಿ ಹೋಗಿ ಬಂದಿದ್ದೀವಿ. ನೋಡೋಣ ಮುಂದೆ ಏನು ನಿರ್ಧಾರ ಆಗುತ್ತೋ ಗೊತ್ತಿಲ್ಲ. ನೋಡೋಣ, ನಾವು ನಿರೀಕ್ಷೆಯಲ್ಲಿ ಇದ್ದೀವಿ, ಆಗ್ಬೋದು ಅಂತ ಅಷ್ಟೇ.